ಹಾಯ್ ನಮಸ್ತೆ ಸ್ನೇಹಿತರೆ, ವರ್ಷಕ್ಕಾಗೋಷ್ಟು ಸಾಂಬಾರು ಪುಡಿನ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಮನೇಲೇ ಮಾಡೋ ಸಾಂಬಾರು ಪುಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ, ಇದಕ್ಕೆ ಬೇಕಾಗಿರೋದು ಅರ್ಧ ಕೆ ಜಿ ತೊಗರಿಬೇಳೆ, ಅರ್ಧ ಕೆ ಜಿ ಕಡಲೆಕಾಳು, ಕಡಲೆಬೇಳೆ ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ. ನಾವು ಕಡಲೆಕಾಳು ಹಾಕ್ತಾಯಿದ್ದೀವಿ. 100 ಗ್ರಾಮ್ ಉದ್ದಿನಬೇಳೆ, 100 ಗ್ರಾಮ್ ಮೆಂತ್ಯ, 100 ಗ್ರಾಮ್ ಕಾಳು ಮೆಣಸು, 100 ಗ್ರಾಮ್ ಸಾಸಿವೆ. ಈಗ ತೊಗರಿಬೇಳೆನ ಹುರ್ಕೋತಾ ಇದ್ದೀವಿ ಸ್ನೇಹಿತರೆ. ನೋಡಿ, ಈ ಥರ ಹುರ್ಕೊಳ್ಬೇಕು. ತುಂಬ ಕಪ್ಪಗಾಗಬಾರ್ದು ಸ್ನೇಹಿತರೆ, ತುಂಬ ಜಾಸ್ತಿ ಉರಿಬೇಡ. ಸಣ್ಣ ಉರಿಯಲ್ಲಿ ಸ್ವಲ್ಪ ಈ ಥರ ಹುರ್ಕೊಳ್ಳಿ. ನೋಡಿ, ಈ ಥರ ಕಲರ್ ಸ್ವಲ್ಪ ಶೇಡ್ ಆಗೋ ಗಂಟ ಹುರ್ಕೊಳ್ಳಿ ಸಾಕು. ತುಂಬ ಕಪ್ಪು ಮಾಡಿದ್ರೆ ಸಾರು ಸೀದೆಗಿರೋ ಸ್ಮೆಲ್ ಬರುತ್ತೆ. ಹಾಗಾಗಿ ಒಂದು ಅರ್ಧ ಅಷ್ಟು ಕಾಳನ್ನ ಸಣ್ಣ ಉರಿಲಿ ಹುರ್ಕೊಳ್ಳಿ. ಕಡಲೆಕಾಳು ಕೂಡ ಈ ಥರ ಹುರ್ಕೊಳ್ಳಿ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಅದಕ್ಕೆ ಬಂದರೆ ಸಾಕಾಗುತ್ತೆ ಸ್ನೇಹಿತರೆ. ಕಡಲೆಕಾಳು ತುಂಬ ಇದು ಮಾಡಬಾರ್ದು. ಈ ಥರ ಹುರ್ಕೊಳ್ಳಿ, ಅರ್ಧಕ್ಕೆ ಸಾಕಾಗುತ್ತೆ. ಈಗ ಅರ್ಧ ಕೆ ಜಿ ಹೆಸ್ರು ಕಾಳನ್ನ ಹುರ್ಕೋತಾ ಇದ್ದೀನಿ ನಾನು ಇವಾಗ. ಹೆಸ್ರು ಕಾಳು ಕೂಡ ಅಷ್ಟೇ ಸಣ್ಣ ಉರಿಯಲ್ಲಿ ಹುರ್ಕೋಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಹದ ಇದ್ದರೆ ಸಾಕಾಗುತ್ತೆ ಸ್ನೇಹಿತರೆ. ಇವಾಗ ಇದಕ್ಕೆ ಉದ್ದಿನ ಕಾಳು ಕೂಡ ಹುರ್ಕೋತಾ ಇದ್ದೀನಿ ಇವಾಗ, ಎಲ್ಲ ಸಣ್ಣ ಉರಿಲೇ. ಸೊ ನಾವು ಈಗ ಒಲೆಯಲ್ಲಿ ಉರಿಯೋದ್ರಿಂದ ನಿಮಗೆ ಹೊಗೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಸ್ಟವ್ವಲ್ಲಾದರೆ ಸಣ್ಣ ಉರಿ ಇಟ್ಕೊಳ್ಳಿ, ಒಲೆಲಾದರೆ ಸ್ವಲ್ಪ ಫಾಸ್ಟಾಗಿ ಇದಾಗ್ತಿದೆ. 1/4 ಕೆ ಜಿ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಮಾತ್ರ ಸ್ವಲ್ಪ ಬ್ರೌನಿ ಆಗಿ ಬರಬೇಕು. ಚೆನ್ನಾಗಿ ಹುರ್ಕೊಳ್ಳಿ ಅಕ್ಕಿನ. ಅಕ್ಕಿ ಮಾತ್ರ ಒಂದು 5 ನಿಮಿಷ ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ. ಅಕ್ಕಿ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಮತ್ತು ಏನಂತಂದರೆ ಅಕ್ಕಿ ಜಾಸ್ತಿ ಯೂಸ್ ಮಾಡಬಾರ್ದು. ಒಬ್ಬರವರು ಜಾಸ್ತಿ ಹಾಕ್ತಾರೆ ಅಕ್ಕಿನ, ನಾವು ಜಾಸ್ತಿ ಹಾಕೋಕ್ಕೆ ಹೋಗೋಲ್ಲ. 1/4 ಕೆ ಜಿ ಅಷ್ಟು ಅಕ್ಕಿ ಸಾಕಾಗುತ್ತೆ. 100 ಗ್ರಾಮಷ್ಟು ಹುರ್ಗಡ್ಲೆ ತಗೊಂಡಿದ್ದೀವಿ. ನಾವು ಕಡಲೆ ಆಗಲಿ ಅಕ್ಕಿ ಆಗಲಿ ಜಾಸ್ತಿ ಹಾಕಲ್ಲ ಸ್ನೇಹಿತರೆ. ಸಾಂಬಾರು ಮಂದ ಬಂದ್ಬಿಡುತ್ತೆ ಅನ್ನೋಕ್ಕೋಸ್ಕರ ನಾವು ಕಡಲೆನ ಅಕ್ಕಿನ ಒಂದು 100 ಗ್ರಾಮಷ್ಟು ಹುರ್ಗಡ್ಲೆ, 1/4 ಕೆ ಜಿ ಅಷ್ಟು ಅಕ್ಕಿ ತೊಗೊಂಡಿದ್ದೀವಿ. ಒಂದು 100 ಗ್ರಾಮಷ್ಟು ಮೆಂತ್ಯನ ಈಗ ಹುರ್ಕೋತಾ ಇದ್ದೀವಿ. 100 ಗ್ರಾಮ್ ಮೆಂತ್ಯ ಸಾಕಾಗುತ್ತೆ ಸ್ನೇಹಿತರೆ. ತುಂಬ ಜಾಸ್ತಿ ಇರೋ ಮೆಂತ್ಯ ಕಹಿ ಆಗಿಬಿಡುತ್ತೆ. ಹಾಗಾಗಿ ಸಾಂಬಾರು ಕಹಿ ಬರುತ್ತೆ ಅನ್ನೋಕ್ಕೋಸ್ಕರ 100 ಗ್ರಾಮ್ ಮೆಂತ್ಯ ಸಾಕಾಗುತ್ತೆ ಸ್ನೇಹಿತರೆ. ಮೆಂತ್ಯ ಕೂಡ ನೋಡಿ ಅದಕ್ಕೆ ಹುರ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ನೋಡಿ ಇವಾಗ ಇದಕ್ಕೆ ನಾವು ಅರ್ಧ ಕೆ ಜಿಯಷ್ಟು ಜೀರಿಗೆ ತಗೊಂಡಿದ್ದೀವಿ. ಜೀರಿಗೆ ಜಾಸ್ತಿ ಹಾಕಿದಷ್ಟು ಸಾರು ಘಮ ಘಮ ಅಂತ ಇರುತ್ತೆ. ಸಾಂಬಾರು ಪೌಡ್ರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಅರ್ಧ ಕೆ ಜಿ ಜೀರಿಗೆನ 4 ಕೆ ಜಿ ಪೌಡ್ರ್ ಮಾಡಿಸ್ಬೇಕಾದ್ರೆ ಅರ್ಧ ಕೆ ಜಿ ಜೀರಿಗೆ ಬೇಕಾಗುತ್ತೆ ಸ್ನೇಹಿತರೆ. ಇನ್ನೂ ಸ್ವಲ್ಪ ಜಾಸ್ತಿ ಆಗಿದ್ರೂ ಪರವಾಗಿಲ್ಲ. ಕಾಳು ಮೆಣಸನ್ನ ಹುರ್ಕೋತಾ ಇದ್ದೀವಿ ಸ್ನೇಹಿತರೆ. 100 ಗ್ರಾಮಷ್ಟು ಕಾಳು ಮೆಣಸನ್ನ ಸ್ವಲ್ಪ ಹುರ್ಕೋತಾ ಇದ್ದೀವಿ. ಕಾಳು ಮೆಣಸನ್ನು 1 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ತುರಿದೇನು ಬೇಡ ಅನಿಸುತ್ತೆ ಸ್ನೇಹಿತರೆ. ಇವಾಗ ನೆಕ್ಸ್ಟು ಗಸಗಸೆ, 100 ಗ್ರಾಮಷ್ಟು ಗಸಗಸೆ ತಗೊಂಡಿದ್ದೀನಿ ನಾನು. ಬೇಕಾದ್ರೆ ಇನ್ನೂ ಕಮ್ಮಿ ಬೇಕಾದ್ರೆ ಹಾಕೋಬೋದು ಗಸಗಸೆ, ಬಟ್ ಜಾಸ್ತಿ ಮಾತ್ರ ಬೇಡ. ಸಾಂಬಾರು ಕಹಿ ಬರುತ್ತೆ, ಹಾಗಾಗಿ ಟೇಸ್ಟ್ ಚೆನ್ನಾಗಿರಲ್ಲ ಅನ್ನೋಕ್ಕೋಸ್ಕರ ಸ್ವಲ್ಪ ಆದಷ್ಟು ಗಸಗಸೆ ಕಮ್ಮಿನೇ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. 8 ಅರಿಶಿನ ಕೊಂಬು ಈ ಥರ ಹುರಿದು ಚೆಚ್ಚಿ ಪುಡಿ ಮಾಡಿ ಮೆಲ್ಲಿಗೆ ಹಾಕಬೇಕಾಗುತ್ತೆ ಸ್ನೇಹಿತರೆ. 8 ಅರಿಶಿನ ಕೊಂಬನ್ನ ಬಿಸಿ ಮಾಡ್ಕೋತಾ ಇದ್ದೀನಿ ಇವಾಗ ನಾನು. ಸಾಸಿವೆ 100 ಗ್ರಾಮಷ್ಟು. ನೋಡಿ, ಯಾವುದೇ ಒಂದು ಐಟಮ್ಗೂ ಕೂಡ ನಾವು ಎಣ್ಣೆನ ಯೂಸ್ ಮಾಡಬಾರ್ದು. ನೋಡಿ, ಸಾಸಿವೆ ಈಗ ಹುರಿತಾ ಇದ್ದೀನಿ. ಚಟಪಟ ಅಂತಿದೆಯಲ್ವಾ, ಈ ಥರ ಹುರ್ಕೋಬೇಕು. ಹುರ್ಕೊಂಡು ಎಲ್ಲ ನೋಡಿ ಒಂದು ಬೇಸನಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ. ಹಾಕೊಂಡಿದ್ದೀನಿ 25 ಗ್ರಾಮಷ್ಟು ಲವಂಗ ಕೂಡ ಎಣ್ಣೆ ಯಾವುದಕ್ಕೂ ಯೂಸ್ ಮಾಡಬೇಡಿ. ಈ ಥರ ಹುರ್ಕೊಳ್ಳಿ. ಲವಂಗ ಸ್ವಲ್ಪ ದಪ್ಪ ಆಗುತ್ತೆ, ಆ ಥರ ಹುರ್ಕೊಂಡು ಮತ್ತು ಅದನ್ನು ಕೂಡ ತೆಗೆದು ಈಗ ಕಾಳುಗಳೆಲ್ಲ ಹುರ್ದು ಮಡಿಕೊಂಡಿದ್ದೀವಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. 10 ಗ್ರಾಮ್ ಚಕ್ಕೆ ತಗೊಳ್ಳಿ ಸಾಕು. ಚಕ್ಕೆ ಲವಂಗ ಯೂಸ್ ಮಾಡಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕಲೇಬೇಕು ಅಂತ ಏನೂ ಇಲ್ಲ. ಸೊ ಜಾಸ್ತಿ ಯೂಸ್ ಮಾಡಿಲ್ಲ. 10 ಗ್ರಾಮಷ್ಟು ನಾವು ಹಾಕ್ಕೊಂಡಿದ್ದೀವಿ. 10 ಗ್ರಾಮ್ ಚಕ್ಕೆ ಹಾಕ್ಕೊಂಡಿದ್ದೀವಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಇದಕ್ಕೆ ನಾವು 2 ಕೆ ಜಿಯಷ್ಟು ಧನಿಯಾ ತಗೊಂಡಿದ್ದೀವಿ ಸ್ನೇಹಿತರೆ. ಧನಿಯಾ ಒಳ್ಳೆ ಕ್ವಾಲಿಟಿ ನೋಡಿ ತಗೊಳ್ಳಿ. ಹಸಿರಾಗಿರಬೇಕು, ಗಮ್ ಅನ್ನಬೇಕು, ಆ ಥರ ಧನಿಯಾ ತಗೊಂಡು ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ಳಿ. ನಾನು 2 ಕೆ ಜಿ ಇರೋದ್ರಿಂದ ಅದು ಒಲೆ ಮೇಲೆ ಹುರ್ಕೋತಾರೋದು ನಾವು. ಹಾಗಾಗಿ ಅರ್ಧ ಕೆ ಜಿ ಅಷ್ಟು ಧನಿಯಾನ ಒಂದ್ಸಲ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಹುರ್ಕೊಂಡು ಇವಾಗ ನಾವು ಕಾಳೆಲ್ಲ ಮಿಕ್ಸ್ ಮಾಡೋ ಒಂದು ಬೇಷನ್ಗೆ ಹಾಕ್ಕೊಂಡಿದ್ವಲ್ಲ, ಇದಕ್ಕೆ ಧನಿಯಾನ ಹಾಕೋತಾ ಇದ್ದೀನಿ. ಧನಿಯಾ ಕೂಡ ತುಂಬ ಕಪ್ಪಗಾಗಬಾರ್ದು ಸ್ನೇಹಿತರೆ, ಮತ್ತು ಎಣ್ಣೆ ಕೂಡ ಯೂಸ್ ಮಾಡಬಾರ್ದು. ನೋಡಿ, ಈಗೆಲ್ಲ ಹುರಿದಿದ್ದಾಗಿದೆ. ಈ ಕಾಳು ಜೊತೆಗೆಲ್ಲ ಧನಿಯಾ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು. ಸೊ ಇದಕ್ಕೆ ನಾವಿವಾಗ 20 ರೂಪಾಯಿ ಕರಿಬೇವು ಸೊಪ್ಪು ಅಷ್ಟು ಸಾಕಾಗುತ್ತೆ ಸ್ನೇಹಿತರೆ. ತೊಳೆದು ಒಣಗಿಸಿ ಇರಬೇಕು. ಕರಿಬೇವು ಸೊಪ್ಪನ್ನ ಇವಾಗ ನಾವು ಹುರ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ.
20 ರೂಪಾಯಿ ಅಷ್ಟು ಕರಿಬೇವು ಸೊಪ್ಪು, ಒಂದು 4 ಕಟ್ಟು ಕರಿಬೇವು ಸೊಪ್ಪು, 4 ಕೆ ಜಿ ಸಾಂಬಾರು ಪುಡಿಗೆ ಸಾಕಾಗುತ್ತೆ ಸ್ನೇಹಿತರೆ. ಬ್ಯಾಡಗೆ ಮೆಣಸಿನ್ಕಾಯಿ 1 ಕೆ ಜಿ ತಗೊಂಡಿದ್ದೀನಿ ನಾನು. 1 ಕೆ ಜಿ ಬ್ಯಾಡಗೆ ಮೆಣಸಿನ್ಕಾಯಿಗೆ ಅರ್ಧ ಕೆ ಜಿ ಹಾಕ್ಕೊಂಡು ನೀವು ಸ್ವಲ್ಪನೇ ಹುರ್ಕೊಳ್ಳಿ. ಸೊ ಮೆಣ್ಸಿನ್ಕಾಯಿಗೆ ಮಾತ್ರ ನೀವು ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ಹುರ್ಕೊಂಡ್ರೆ ಮನೆಯಲ್ಲೆಲ್ಲ ಘಾಟ್ ಬಂದುಬಿಡುತ್ತೆ. ಹಾಗಾಗ್ಬಿಟ್ಟು ಸ್ವಲ್ಪ ಎಣ್ಣೆ ಯೂಸ್ ಮಾಡಿ. ಅದಕ್ಕೆ ನಾನು ಎಣ್ಣೆ ಹಾಕೋತಾಯಿದ್ದೀನಿ ನೋಡಿ, ಈ ಥರ ಘಾಟ್ ಬರೋಲ್ಲ. ಮತ್ತು ಮೆಣ್ಸಿನ್ಕಾಯಿ ಕಮ್ಮಿ ಉರಿಯಲ್ಲಿ ಆದಷ್ಟು ಹುರ್ಕೊಳ್ಳಿ. 1-2 ನಿಮಿಷ ಲೇಟಾದ್ರೂ ಪರವಾಗಿಲ್ಲ, ಕಮ್ಮಿ ಉರಿಯಲ್ಲಿ ಮೆಣ್ಸಿನ್ಕಾಯಿ ಹುರ್ಕೊಳ್ಳಿ. ಗುಂಟೂರು ಮೆಣಸಿನ್ಕಾಯಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಅರ್ಧ ಕೆ ಜಿ ಮೆಣ್ಸಿನ್ಕಾಯಿನ ಸ್ವಲ್ಪ ಹಾಕಿ ಹುರ್ಕೊಳ್ಳಿ. ನಾವು ಕಡ್ಡಿ ತೆಗೆಯಲ್ಲ, ಸ್ವಲ್ಪ ಜನ ಮೆಣ್ಸಿನ್ಕಾಯಿ ಕಡ್ಡಿ ತೆಗಿತಾರೆ, ಅದರಿಂದಲೇ ಖಾರ ಇರೋದ್ರಿಂದ ನಾವು ಮೆಣ್ಸಿನ್ಕಾಯಿ ಕಡ್ಡಿ ತೆಗೆಯಲ್ಲ ಸ್ನೇಹಿತರೆ. ಹಾಗೆ ನಾವು ಪೌಡ್ರ್ ಮಾಡಿಸ್ಕೊಂಬರ್ತೀವಿ ನೋಡಿ. ಈಗ ಆಗಿದೆ ಮೆಣ್ಸಿನ್ಕಾಯಿನ ಎಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದನ್ನು ಏನು ಮಾಡ್ತೀವಿ ಅಂದರೆ ನಾವು ಈಗ ಮಾಡಿ ಮೇಲೆ 1-2 ಅವರ್ನ ಒಣಗಿಸ್ದಾಕಾಗ್ತೀವಿ. ಹುರಿದ್ಮೇಲೆ ಹುರಿಯೋಕ್ಕಿಂತ ಮುಂಚೆ ಕೂಡ ನಾವು ಒಣಗಿಸಿರ್ತೀವಿ. ಸೊ ಹುರಿದ್ಮೇಲೆ ಕೂಡ 1-2 ಅವರ್ನ ಒಣಗಿಸಿರ್ತೀವಿ. ಒಣಗಿಸಾದ್ಮೇಲೆ ಮಿಲ್ಗೆ ಹಾಕಿಸ್ಕೊಂಡು ಈ ಥರ ಪೌಡ್ರ್ ಮಾಡಿಸ್ಕೊಬಂದು ಪೇಪರ್ ಹಾಸಿ, ನ್ಯೂಸ್ ಪೇಪರ್ ಮೇಲೆ ಇದನ್ನು ಹಾಸಿ 1-2 ಅವರ್ ಬಿಡ್ತೀವಿ ಸ್ನೇಹಿತರೆ. ದಯವಿಟ್ಟು ಈ ಥರ ಸಾಂಬಾರು ಪುಡಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.